ಭಿಕ್ಷೆ ಬೇಡ ದುಡ್ಡಲ್ಲಿ ನಾನು ಈಗ 5ನೇ ವರ್ಷ ಆಯ್ತು ಮದುವೆ ಮಾಡ್ತಾ ಇರೋದು. ಮಂಗಳಮುಖಿಯರು ಅಂದ್ರೆ ಭಿಕ್ಷೆ ಬೇಡ್ತಾರೆ, ಜನರನ್ನ ಹೆದರಿಸಿ ಬೆದರಿಸಿ ಹಣ ವಸೂಲಿ ಮಾಡ್ತಾರೆ ಅನ್ನೋ ಆರೋಪವಿದೆ. ಆದ್ರೆ ಇದೆಲ್ಲವನ್ನ ಮೀರಿ ರಾಯಚೂರಿನಲ್ಲಿ ಸಾಮಾಜಿಕ ಕಾರ್ಯದಲ್ಲಿ ತೊಡಗಿರುವ ಮಂಗಳಮುಖಿಯೊಬ್ಬರು ಬಡ ವಧುವರ ಜೋಡಿಯ ಮದುವೆಯನ್ನ ಮಾಡಿಸಿ ಸಾಮಾಜಿಕ ಕಾಳಜಿಯನ್ನ ಮೆರೆದಿದ್ದಾರೆ. ನಮಸ್ಕಾರ, ನಾನು ಜಮುನಾ ಅಂತ. ಈಗ 5ನೇ ವರ್ಷ ಇದು ಮದುವೆ ಮಾಡ್ತಾ ಇರೋದು. ಹೋದ ವರ್ಷ 2, 3ನೇ ವರ್ಷ ಇದು 2 ಮಾಡ್ಕೊಂಡು ಬಂದಿದ್ದೆ. ಮೊನ್ನೆ ವರ್ಷ 4, ಈ ವರ್ಷ 5 ಜೋಡಿಗೆ ಮಾಡ್ಕೊಂಡು ಬಂದಿದ್ದೆ. ಯಾರು ರಾಜಕಾರಣಿಯಿಂದ ಆಯಿತು, ಗಣ್ಯ ವ್ಯಕ್ತಿಗಳು ಆಯಿತು, ಯಾರ್ದು ಕೊಂಡೇ ಇಲ್ಲ. ನಾನೇ ಸ್ವತಃ ಭಿಕ್ಷೆ ಬೇಡ ದುಡ್ಡಲ್ಲಿ 5 ವರ್ಷದಿಂದ ಬಡತನ ಇದ್ದವ್ರಿಗೆ ಗುರುತಿಸಿ ಕರ್ಕೊಂಬಂದು ತಾಳಿ, ಬಟ್ಟೆ, ಕಾಲುಂಗ್ರ, ತಾಳೆ ಆಗಿರ್ಬೋದು, ಊಟದ ವ್ಯವಸ್ಥೆ ಕೂಡ ಆಗಿರ್ಬೋದು, ಎಲ್ಲ ಸ್ವತಃ ಭಿಕ್ಷೆ ಬೇಡ ದುಡ್ಡಲ್ಲೇ ನಾನು ಈಗ 5ನೇ ವರ್ಷ ಆಯ್ತು ಇದು ಮದುವೆ ಮಾಡ್ತಾ ಇರೋದು. ಹೌದು, ಮಂಗಳಮುಖಿಯರು ಅಂದ್ರೆ ಈ ಸಮಾಜ ನೋಡುವ ದೃಷ್ಟಿಕೋನವೇ ಬೇರೆ. ಆದ್ರೆ ಹೆಚ್ಚಾಗಿ ಭಿಕ್ಷಾಟನೆ ಮಾಡ್ತಾರೆ, ದುಡ್ಡು ಕೊಡದೆ ಇದ್ರೆ ಹಲ್ಲೆ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ ಅನ್ನೋ ಮನಸ್ಥಿತಿ ಹಾಗೂ ಆರೋಪಗಳು ಎಲ್ಲೆಡೆ ಇವೆ. ಆದ್ರೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವ ಮಂಗಳಮುಖಿಯರು ಮಾತ್ರ ಇದೆಲ್ಲದಕ್ಕೂ ವಿಭಿನ್ನವಾಗಿದ್ದಾರೆ. ನಿತ್ಯವೂ ರಸ್ತೆಗಳಲ್ಲಿ ನಿಂತು ಅಂಗಡಿಯ ಮುಂದೆ ಹೋಗಿ ಭಿಕ್ಷೆ ಬೇಡಿ ತಂದ ಹಣ ಸಂಗ್ರಹಿಸಿ ಇಟ್ಟು ಬಡ ಜೋಡಿಯ ಮದ್ವೆ ಮಾಡಿ ಸಾರ್ವಜನಿಕರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. 5 ವರ್ಷ ಆಯ್ತು ಬಡ ಜೋಡಿಗಳನ್ನು ಮದುವೆ ಮಾಡಿ ಕೊಡ್ತಾ ಇದ್ದಾರೆ ನಮ್ಮಮ್ಮ ಜಮನಮ್ಮ ಜೋಗ್ತಿ. ವಿಷಯ ಏನಪ್ಪ ಅಂದ್ರೆ, ತಾವೇ ಸ್ವತಃ ದುಡ್ದು ಭಿಕ್ಷಾಟನೆ ಮಾಡಿ ದುಡ್ಡಲ್ಲಿ 4ನೇ ಬಡವರಿಗೆ ಸಹಾಯ ಮಾಡೋದಾಗಿರ್ಬೋದು, ಮತ್ತು 25 ಪೈಸಾ ತಮ್ಮ ಜೀವನಕ್ಕೆ ಇಟ್ಕೊಂಡು 4ನೇದರಲ್ಲಿ ಬಡವ್ರ ಸಹಾಯ ಮಾಡಿ ತಮ್ಮ ಕೈಯಿಂದ ಆದಷ್ಟು ಸಾಧ್ಯದಿಂದ ಮದುವೆ ಮಾಡ್ತಾ ಇದ್ದಾರೆ. ಅದು ಏನಂದರೆ, ಮತ್ತೆ ನಾವು ಅವ್ರ ಹತ್ರ ಹೋಗಿ ನಾವು ದುಡ್ಡು ಕೇಳೋದು, ಇವ್ರ ಹತ್ರ ಹೋಗಿ ದುಡ್ಡು ಕೇಳೋದು, ದೊಡ್ಡ ವ್ಯಕ್ತಿ ಹತ್ರ, ಗಣ್ಯ ವ್ಯಕ್ತಿಗಳ ಹತ್ರ ಅವ್ರೇನು ದುಡ್ಡು ತೊಗೊಂಡು ಏನು ಮದುವೆ ಮಾಡ್ತಾ ಇಲ್ಲ. ಇವ್ರು ಸ್ವತಃ ಇವ್ರ ದುಡ್ಡಲ್ಲೇ ಇವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು. ಮತ್ತೆ ಇದು ಮದುವೆ ಅಂತ ಒಂದೇ ಅಲ್ಲ, ಅನಾಥ ಆಶ್ರಮಗಳಿಗೆಲ್ಲ ಸಹಾಯ ಮಾಡ್ತಾರೆ. ಮಂಗಳಮುಖಿಯರ ಗುರುಮಾತೆ ಗುರು ಜಮುನಾ ನೇತೃತ್ವದಲ್ಲಿ ಮದುವೆ ನಡೆದಿದೆ. ಭಿಕ್ಷಾಟನೆ ಮಾಡುತ್ತಾ ಬಂದ ಹಣದಲ್ಲಿ ಯಾರೊಬ್ಬರ ಸಹಾಯ ಪಡೆಯದೆ ಕಳೆದ 5 ವರ್ಷಗಳಲ್ಲಿ 17 ಬಡ ಕುಟುಂಬದ ಜೋಡಿಗಳಿಗೆ ಮದುವೆ ಮಾಡಿಸಿದ್ದಾರೆ. ಜನರು ಸಹಕಾರ ಕೊಟ್ರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಮದುವೆ ಮಾಡಿಸುವ ಅಭಿಲಾಷೆ ಹೊಂದಿದ್ದಾರೆ ಮಂಗಳಮುಖಿಯರು. ಅನಾಥಾಶ್ರಮಗಳಿಗೆಲ್ಲ ಸಹಾಯ ಮಾಡ್ತಾರೆ. ಅದೇ ಆಗಿರ್ಬೋದು, ಮತ್ತೇನು ಗೌರ್ಮೆಂಟ್ ಸ್ಕೂಲ್ ಆಗಿರ್ಬೋದು, ಪುಸ್ತಕ ಹಾಗೂ ಪೆನ್ ವಿತರಣೆ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ, ಅಂಗನವಾಡಿ ಸ್ಕೂಲಲ್ಲಿ ಯಾರಾದರೂ ಬಂದು ಅಮ್ಮ ನಮ್ಮ ಸ್ಕೂಲಲ್ಲಿ ಇದು ಕಮ್ಮಿ ಬಿದ್ದಿದೆ ಅಂತ ಕೇಳಿದರೆ, ಯಾರಾದರೂ ನನ್ನ ಕೈಲಿ ಆಗಿರೋದಷ್ಟು ನಾನು ಸಹಾಯ ಮಾಡ್ತೀನಿ ತಗೋರಿ. ಮತ್ತು ಅದೇನಪ್ಪ ಅಂದರೆ, ನಿನ್ನೆ ನಡೆದ ಘಟನೆ ಹೇಳ್ತೀನಿ. ಒಂದು ಮಧ್ಯಾಹ್ನದಿಂದ ಒಬ್ಬರು ಅಜ್ಜ ಮನೇಲಿ ಕುಂತಿದ್ರು, ಒಂದು ಮಧ್ಯಾಹ್ನದಿಂದ ಸಾಯಂಕಾಲವರೆಗೆ ಕುಂತ್ರೆ ನಿಮ್ದು ಯಾವ ಊರು ಅಂತ ಹೋಗಿ ಅಮ್ಮ ವಿಚಾರಣೆ ಮಾಡಿ, ಅಮ್ಮನ ಕೈಲಿ ಏನಾಗುತ್ತೆ ಪುನೀತ್ ಪುಣ್ಯಾಶ್ರಮದವ್ರಿಗೆ ಫೋನ್ ಮಾಡಿ ಅವ್ರನ್ನ ಕರೆಸಿ ಆ ವೃದ್ಧರಿಗೆ ಅವ್ರ ಕೈಯಿಂದ ಕಳಿಸಿದ್ದಾರೆ. ಅವರಿಗೆ ನಾ ಇದು ಕೇಳ್ತೀನಿ, ನಾ ಸಮಸ್ತ ನಾಡಿನ ಜನತೆಗೆ ಬೇಡ್ಕೊಳ್ಳೋದು ಒಂದೇ, 5 ಬಳ ಸಮಾನಾಗಿರಲ್ಲ. ನೀವೆಲ್ಲರೂ ಒಂದೇ ರೀತಿ ನೋಡಬೇಡ್ರಿ. ಯಾಕಂದರೆ ನಮಗೂ ಸಮಾನತೆ ಹಕ್ಕಿದೆ, ನಾವು ಬದುಕೋಕೆ ನಮಗೂ ಒಂದು ಜೀವನ ಅನ್ನೋದಿದೆ. ನಾವು ಬದುಕಬೇಕು ಭೂಮಿ ಮೇಲೆ ಅಂತೇಳಿ ನಮಗೂ ಭಿಕ್ಷಾಟನೆ ಮಾಡ್ಬೇಕನ್ನೋದೇನಿಲ್ಲ. ನಮ್ಗೆ ಯಾವುದಾದ್ರು ಒಂದು ಕೆಲಸ ಕೊಟ್ಟರೆ ನಾವು ಇದೆಲ್ಲ ಮಾಡ್ತೀವಿ ಅನ್ನೋದು ನಮಗೊಂದು ತೋರಿಸ್ಕೊಡ್ತೀವಿ. ನಮ್ಮ ಅಮ್ಮಗೆ ನಾವು ಹೇಳೋದು, ಸಮಸ್ತ ನಾಡಿನ ಜನತೆ ನಮಗೊಂದು ಗೌರವ ಕೊಡಿ. ನೀವು ಭಿಕ್ಷಾ ಕೊಡಲಿದ್ರು ಪರವಾಗಿಲ್ಲ, ಎಲ್ಲ ಮಂಗಳಮುಖಿಯರಿಗೂ ಗೌರವ ಸಿಗಬೇಕು. ಫಸ್ಟು ಮೊಟ್ಟ ಮೊದಲನೇ ಬಾರಿಗೆ ನಾನೆಲ್ಲ ದೊಡ್ಡವರಿಗೆ ಕೇಳ್ಕೊಳ್ಳೋದೊಂದೇ, ನಮಗೇನೇನು ಸೌಲಭ್ಯ ಇದೆ ಅದೆಲ್ಲ ಒದಗಿಸ್ಕೊಡ್ರಿ. ನಮ್ಮಮ್ಮ ಇನ್ನೂ ಬರೋ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚಾಗಿ ದುರ್ಗಮ್ಮ ಆಗಿರ್ಬೋದು, ಆ ಕಮಿಟಿಯವರೆಲ್ಲ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಇದಕ್ಕಿಂತ ಹೆಚ್ಚಾಗಿ ಮುಂದೆ ಬರೋ ದಿನಗಳಲ್ಲಿ ಏನಾದರೂ ಅವ್ರ ಕೈಲಿ ಆದರೆ ಇದಕ್ಕಿಂತ ಹೆಚ್ಚು ಮಾಡ್ತೀವಿ. ಎಲ್ಲರಿಗೂ ಏನು ಹೇಳ್ತೀನಿ ಅಂದರೆ, ಯಾರಾದರೂ ಬಡ ಜೋಡಿಗಳು ಕಂಡು ಬಂದರೆ ನೆಕ್ಸ್ಟ್ ದಿನದಲ್ಲಿ ನಮ್ಮನ್ನ ಬಂದು ಕಾಣ್ರಿ. ಇಲ್ಲ ಹೊಸಳ್ಳಿ ದುರ್ಗಮ್ಮ ಗುಡಿ, ಇಲ್ಲಿ ಸಿಂಧನೂರು ತಾಲೂಕು ಹೊಸಳ್ಳಿ ದುರ್ಗಮ್ಮ ಗುಡಿ ಹತ್ರ ಬಂದು ಕಮಿಟಿಯವ್ರು ಇರ್ತಾರೆ. ಅವರಿಗೆ ನಾವು ಹಿಂಗೆ ಬಡ ಜೋಡಿಗಳು ಮದುವೆ ಮಾಡಿ ಕೊಡ್ಬೇಕಂತ ಹೇಳ್ತಾ ಇದ್ದೀವಿ. ಮಾಡಿ ಕೊಡ್ತೀರಮ್ಮ ಅಂತ ಕೇಳಿ ಖಂಡಿತವಾಗಿ ನಮ್ಮ ಕೈಲಿ ಆದ್ರೆ ಮಾಡೇ ಕೊಡ್ತೀವಿ. ಈ ವರ್ಷ 5 ಆಗಿದ್ದಾವೆ, ನೆಕ್ಸ್ಟ್ ವರ್ಷ 10 ಆದರೂ ನಾವು ಮಾಡಿ ಕೊಡೋಷ್ಟು ನಮಗೆ ಧೈರ್ಯ ಇದೆ. ಯಾಕಂದರೆ ನಾವು ಭಿಕ್ಷಾಟನೆ ಮಾಡಿ ದುಡ್ಡಲ್ಲಿ ನಾವು ಮದುವೆ ಮಾಡಿ ಕೊಡ್ತೀವಿ. ನಾವು ಯಾರ್ದು ದೊಡ್ಡವರಿಗಾಗಿ ಕೈ ಚಾಚಿಲ್ಲ. ಇನ್ನು ಸಿಂಧನೂರಿನ ಈಜೆ ಹೊಸಹಳ್ಳಿಯ ದುರ್ಗಾದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ಒಂದು ಮದುವೆಯ ಶುಭ ಕಾರ್ಯ ನಡೆಸಲಾಗುತ್ತೆ. ಈ ವರ್ಷವೂ ಕೂಡ 5 ಬಡ ಕುಟುಂಬದ ಜೋಡಿಗಳಿಗೆ ಮದುವೆ ಮಾಡಿದ್ದಾರೆ. ಅಲ್ಲದೆ
ವಧುವರರ ಕುಟುಂಬಸ್ಥರು ಭರ್ಜರಿ ಭೋಜನ ಸವಿದು ನೂತನ ದಂಪತಿಗಳಿಗೆ ಆಶೀರ್ವದಿಸಿದ್ದಾರೆ. ಇಡೀ ಮದುವೆಯ ಖರ್ಚನ್ನ ತಾವೇ ಹೊತ್ತುಕೊಂಡಿದ್ದ ಮಂಗಳಮುಖಿಯರು ಯಾವುದೇ ಕೊರತೆಯಾಗದಂತೆ ಅದ್ಧೂರಿಯಾಗಿ ಮದುವೆ ಮಾಡಿಸಿದ್ದಾರೆ. ವಧುವಿಗೆ ತಾಳಿ, ಕಾಲುಂಗುರ ಸೇರಿದಂತೆ ವಧುವರನ ವಸ್ತ್ರಗಳನ್ನ ತಾವೇ ಕೊಡಿಸಿ ಮುಂದೆ ನಿಂತು ಮದುವೆ ಮಾಡಿಸಿದ್ದಾರೆ. ಪ್ರತಿ ವರ್ಷವೂ ಕಡು ಬಡವರನ್ನ ಹುಡುಕಿ ಮದುವೆ ಮಾಡಿಸುವ ಸಂಪ್ರದಾಯ ಹೊತ್ತಿರುವ ಮಂಗಳಮುಖಿಯರ ಈ ಮಹತ್ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ನಮ್ಮ ಸಮುದಾಯದವರು ಅಂದರೆ ಜಮನಮ್ಮ ಜೋಗತಿ ಅಮ್ಮ ಅವರು ಅಂತೇಳಿ ಅವ್ರು ಬಂದುಬಿಟ್ಟು ಬೆನ್ನೂರವ್ರ ಮೂಲತಃ ಅವರು ಇವಾಗ ಮುಕ್ಕುಂದಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರು ಸುಮಾರು ವರ್ಷಗಳ ಕಾಲ ಭಿಕ್ಷಾಟನೆಯನ್ನು ಮಾಡ್ತಾ ಇದ್ದಾರೆ. ನಮ್ಮ ಸಮುದಾಯವನ್ನು ಸಾಕಿ ಸಲಹಿದ್ದಾರೆ ಕೂಡ. ಎಷ್ಟೋ ನಮ್ಮಂಥ ನೊಂದು ಬಂದ ಜೀವಗಳಿಗೂ ಸಹ ಅವರು ದಾರಿದೀಪವಾಗಿದ್ದಾರೆ. ಅವರು ಏನಪ್ಪ ಅಂದರೆ ನಮ್ಮ ಸಮುದಾಯ ಬರೀ ಭಿಕ್ಷಾಟನೆ ಮಾಡಬೇಕು, ಬದುಕಬೇಕು ಮಾತ್ರ ಅಷ್ಟೇ ಅಲ್ಲ, ನಮ್ಮ ಸಮುದಾಯದವರು ಸಮಾಜ ಸೇವೆಯಲ್ಲೂ ಸಹ ಗುರುತಿಸ್ಕೋಬೇಕು. ಸಮಾಜ ಸೇವೆ ಮಾತ್ರ ಅಲ್ಲ, ಇನ್ನಿತರ ಒಳ್ಳೆ ಕಾರ್ಯಗಳನ್ನು ಸಹ ನಾವು ಸಹ ಮಾಡಬೇಕು. ಗಂಡು ಹೆಣ್ಣು ಮಾತ್ರವಲ್ಲ, ನಾವು ಸಹ ಎಲ್ಲದರಲ್ಲೂ ಮುಂದೆ ಇದ್ದೀವಿ ಅನ್ನೋಕ್ಕೆ ಪ್ರತಿಯೊಬ್ಬರಿಗೂ ಮಾದರಿಯಾಗಿ ನಿಂತುಬಿಟ್ಟು ಇವತ್ತಿನ ದಿನಮಾನದಲ್ಲಿ ಅವರು ಸುಮಾರು ವರ್ಷಗಳಿಂದ ಅಂದರೆ ಇವಾಗ 6-7 ವರ್ಷಗಳ ಕಾಲದಿಂದ ಅವ್ರು ಏನು ಮಾಡ್ತಾ ಇದ್ದಾರೆ, ಭಿಕ್ಷಾಟನೆಯನ್ನು ಮಾಡಿದಂತಹ ದುಡ್ಡಲ್ಲಿ ಅವರು ಬಡ ಜೋಡಿಗಳಿಗೆ ವಿವಾಹ ಮದುವೆಯನ್ನು ಮಾಡ್ತಾ ಇದ್ದಾರೆ. ಇವಾಗಿನ ಕಾಲದಲ್ಲಿ ದುಡ್ಡಿದ್ದು ಎಷ್ಟೋ ಶ್ರೀಮಂತರಿದ್ದರು ಯಾವ ಬೇರೆಯವ್ರಿಗೆ ಒಳ್ಳೆಯದನ್ನು ಮಾಡಬೇಕು ಮಾಡಬಾರ್ದನ್ನು ಯೋಚನೆ ಮಾಡೋ ಕಾಲದಲ್ಲಿ ಭಿಕ್ಷಾಟನೆ ಮಾಡಿರುವಂಥ ಬಿಸಿಲಲ್ಲಿ ಕಷ್ಟದಲ್ಲಿ ಒಬ್ಬರು ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ ಅಂತ ಸಮಯದಲ್ಲಿ ಭಿಕ್ಷಾಟನೆಯನ್ನು ಮಾಡಿ ಅವರು ಕೂಡ ದುಡ್ಡೆಲ್ಲ ಸಂಗ್ರಹಿಸಿ ಆ ದುಡ್ಡಿಂದ ಬಡ ಜೋಡಿಗಳಿಗೆ ಮದುವೆ ಮಾಡ್ತಾ ಇದ್ದಾರೆ. ಸೊ ಇಂತಹ ಒಳ್ಳೆಯ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಪ್ರತಿಯೊಬ್ಬರಿಗೂ ನಮ್ಮವ್ರಿಗೂ ಮತ್ತು ಗಂಡು ಹೆಣ್ಣಿಗೂ ಸಹ ಅವರು ಮಾದರಿಯಾಗಿದ್ದಾರೆ. ಅವರ ಈ ಒಂದು ಒಳ್ಳೆಯ ಗುಣವನ್ನು ನಾವು ಸಹ ಬೆಳೆಸ್ಕೋಬೇಕು. ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು ಬೆಳೆಸ್ಕೋಬೇಕು. ಆಮೇಲೆ ಇನ್ನಿತರ ನಮ್ಗೆ ಇವಾಗ ಇದನ್ನ ವಿಡಿಯೋನ ನೋಡೋರಾಗಿರ್ಬೋದು, ಇವರ ಒಂದು ವಿಷಯವನ್ನು ತಿಳಿದವರು ಯಾರಾದರೂ ಹೆಚ್ಚಿನ ರೀತಿಯಲ್ಲಿ ಶ್ರೀಮಂತರಾಗಿರ್ಬೋದು, ಒಳ್ಳೆಯ ಕಾರ್ಯವನ್ನು ಮಾಡಬೇಕಪ್ಪ ಅಂದುಕೊಂಡವರು ಇವರಿಗೆ ಸಹಾಯ ಮಾಡೋದರ ಮುಖಾಂತರ ಇನ್ನೂ ಹೆಚ್ಚಿನ ರೀತಿಯ ವಿವಾಹ ಆಗಿರ್ಬೋದು, ಒಳ್ಳೆಯ ಕೆಲಸಗಳನ್ನಾಗಿರ್ಬೋದು ಅವರು ಮಾಡ್ತಾರೆ. ಸೊ ಏನು ಮಾಡಬೇಕಪ್ಪ ಅಂದರೆ ಸರ್ಕಾರವು ಸಹ ಇಂಥವರನ್ನು ಗುರುತಿಸಬೇಕು. ಅವ್ರಿಗೇನಾದರೂ ಒಂದು ಒಳ್ಳೆಯ ಒಂದು ಸ್ಥಾನಮಾನ ಗೌರವವನ್ನು ಕೊಡಬೇಕಂತ ಹೇಳ್ತಾ ನಮ್ಮ ಮಾತನ್ನು ಹುಟ್ಟುವಾಗ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾದ ಮಂಗಳಮುಖಿಯರನ್ನ ಕಂಡ್ರೆ ಕೆಲ ಜನರಿಗೆ ಈಗಲೂ ತಾತ್ಸಾರ ಮನೋಭಾವ ಇದೆ. ಹೀಗಾಗಿ ಇತ್ತೀಚೆಗೆ ಕೆಲ ಮಂಗಳಮುಖಿಯರು ಸ್ವಾವಲಂಬಿ ಜೀವನ ನಡೆಸಲು ಮುಂದಾಗುತ್ತಿದ್ದಾರೆ. ಎಲ್ಲದರ ನಡುವೆ ಅಪಮಾನಗಳನ್ನ ಮೆಟ್ಟಿ ನಿಂತು ಬಡವರ ಮದುವೆಗೆ ತಮ್ಮ ಹಣ ಬಳಸಿ ಸಾಮಾಜಿಕ ಜವಾಬ್ದಾರಿಯನ್ನ ಮೆರೆದಿದ್ದಾರೆ. ಜಮುನಮ್ಮ ಮಂಗಳಮುಖಿ ಜೋಗತಿ ಇವರು 5 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆ ಹಾಗೂ ಬಡವರಿಗೆ ಪ್ರಮುಖ ವಿವಾಹ ಮಾಡುತ್ತಿರುವುದು ಶ್ಲಾಘನೀಯವಾದದ್ದು. ಇಂತಹ ಮಹತ್ ಕಾರ್ಯಗಳಿಗೆ ಮತ್ತಷ್ಟು ಕೊಡುವ ಕೈಗಳು ದೊಡ್ಡದಾಗಲಿ. ಶ್ರೀ ಗುರುಭ್ಯೋ ನಮಃ. ಈ ದಿನ ಅಂದರೆ ಜಮನಮ್ಮ ಜೋಗತಿ ಅವರ ಒಂದು ತಂಡದವರಿಂದ ಅಂದರೆ ಇವತ್ತಿನ ದಿವಸ 5ನೇ ವರ್ಷದ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಹತ್ರ 5ನೇ ವರ್ಷದ 5 ಜೋಡಿಗಳಿಗೆ ಉಚಿತ ಸಾಮೂಹಿಕ ವಿವಾಹಗಳನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತಿನ ಇತ್ತೀಚಿನ ದಿನಮಾನಗಳಲ್ಲಿ ಸಾಮೂಹಿಕ ಲಗ್ನಗಳಿಂದ ಮಾಡೋದರಿಂದ ಭಾಳಷ್ಟು ಖರ್ಚುಗಳು ಇರ್ತವೆ. ಆದರೆ ಇವತ್ತಿನ ದಿವಸ ಇವರ ವಿಶೇಷತೆ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಮಂಗಳಮುಖಿಯರಪ್ಪ ಅಂತಂದರೆ ಕೆಲವು ನಮ್ಮ ಒಂದು ಈ ಸಮಾಜದಲ್ಲಿ ಅವ್ರ ಬಗ್ಗೆ ಕೆಲವು ಕೆಟ್ಟ ಅಭಿಪ್ರಾಯಗಳು ಭಾಳಷ್ಟು ಜನಕ್ಕೆ ಮೂಡ್ಯಾವೆ. ಆದರೂ ಸಹಿತ ಅವರು ಈ ಒಂದು ಜಮನಮ್ಮ ಜೋಗತಿ ಅವರ ತಂಡ ಏನಿದೆಯಪ್ಪ ಅಂತಂದರೆ ವಿಶೇಷವಾದ ತಂಡ ಇದೆ. ಭಿಕ್ಷಾಟನೆ ಮಾಡಿ ಇವತ್ತಿನ ದಿವಸ ಸಮಾಜ ಸೇವೆಗೆ ತೊಡಗಿಸಿಕೊಂಡಿರ್ತಕ್ಕಂಥ ಏಕೈಕ ನಮ್ಮ ಸಿಂಧನೂರು ತಾಲೂಕಿನಲ್ಲಿ ಗುರುಮಾತೆ ಯಾರಾದರೂ ಇದ್ದರೆ ಅದು ಜಮನಮ್ಮ ಜೋಗತಿ ಅವರ ತಂಡ ಅಂತೇಳಿ ಇವತ್ತಿನ ದಿವಸ ಹೆಣ್ಣಲಿಂದ ಆಮೇಲೆ ಇವತ್ತಿನ ದಿವಸ ಭಾಳಷ್ಟು ಜನ ತಾವು ಗಳಿಸ್ಬೇಕಂತೇಳಿ ಭಾಳಷ್ಟು ಜನ ಉಪಯೋಗಿಸ್ಕೊಳ್ತಾರೆ. ಆದರೆ ಈ ಒಂದು ಬಂದಿರತಕ್ಕಂಥ ಭಿಕ್ಷಾಟನೆಯಿಂದ ಯಾರೇ ಏನೇ ಕೊಟ್ಟರೂ ಸಹಿತ ಯಾವುದೇ ಕಾರಣಕ್ಕೂ ಅದನ್ನು ಪ್ರೀತಿಯಿಂದ ತಗೊಂಡು ಸಮಾಜಕ್ಕೆ ಅರ್ಪಣೆ ಮಾಡ್ತಕ್ಕಂಥ ಒಂದು ಮನೋಭಾವ ಇದೆಯಲ್ಲ, ನಿಜವಾಗ್ಲೂ ಸಹಿತ ಜಮನಮ್ಮ ಜೋಗತಿಯವರ ಕಾರ್ಯ ಶ್ಲಾಘನೀಯ ಅಂತೇಳಿ ಇವತ್ತಿನ ದಿವಸ ಪ್ರತಿಯೊಬ್ಬರು ಸಹಿತ ತಿಳ್ಕೊಬೇಕಾಗ್ತದೆ. ಇವತ್ತೊಂದು ದಿವಸ ಇವರು ಮಾಡಿರ್ತಕ್ಕಂಥ ಹಲವಾರು ಏಕಂತಂದ್ರೆ ಸಾಮೂಹಿಕ ಲಗ್ನ ಇವತ್ತು 5 ಜೋಡಿ ಸಾಮೂಹಿಕ ಲಗ್ನಪ್ಪ ಅಂತಂದ್ರೆ ಒಂದು ಜೋಡಿಗೆ ಏನಿಲ್ಲಪ್ಪ ಅಂತಂದ್ರೆ 2 ಲಕ್ಷದಿಂದ 3 ಲಕ್ಷ. ಎಂಥ ಇದು ಮಾಡ್ತು ಅಂದ್ರೆ 5 ಲಕ್ಷ. 5 ಲಕ್ಷಪ್ಪ ಅಂತಂದರೆ ಇವತ್ತಿನ ದಿವಸ 5 ಏನಿಲ್ಲಪ್ಪ ಅಂತಂದ್ರೆ 25 ಲಕ್ಷ ಇವತ್ತಿನ ದಿವಸ
ಜಮನಮ್ಮ ಜೋಗತಿ ತಂಡದವರು ಉಳಿಸ್ಯಾರಪ್ಪ ಅಂತಂದರೆ ಇವತ್ತಿನ ದಿವಸ ನಿಜವಾಗ್ಲೂ ಹೆಮ್ಮೆಯ ವಿಷಯ ಅಂತೇಳಿ ಇವತ್ತಿನ ದಿವಸ ಎಲ್ಲ ಒಂದು ಸಾರ್ವಜನಿಕರು ತಿಳಿಯಪಡಿಸುತ್ತಾ ಸಾಮೂಹಿಕ ಲಗ್ನ ಅಲ್ಲದೇ ಈ ಒಂದು ಜಮನಮ್ಮ ಜೋಗತಿಯವರು ಉಚಿತವಾದ, ಯಾಕಂದರೆ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಸಹಿತ ಭಾಳಷ್ಟು ಶಾಲೆಯಲ್ಲಿ ತಮ್ಮದೇ ಆದ ಒಂದು ಸೇವೆಯನ್ನು ಸಹಿತ ಈ ಒಂದು ಜಮನಮ್ಮ ಜೋಗತಿ ತಂಡದವರು ಮಾಡ್ಯಾರ. ಯಾಕಂತಂದ್ರೆ ಇವತ್ತಿನ ದಿವಸ ಮಕ್ಕಳಿಗೆ ಒಂದು ಏನಾದರೂ ಇಲ್ಲಪ್ಪ ಅಂತಂದ್ರೆ ಸಹಿತ ಅಲ್ಲಿ ಹೋಗಿ ಸಹಿತ ಆ ಮಕ್ಕಳಿಗೆ ಪೆನ್ನು, ನೋಟ್ ಬುಕ್ಕು, ಆಮೇಲೆ ಕೆಲವು ಬ್ಯಾಗ್ಗಳಾಗಿರ್ಬೋದು, ಅವರಿಗೆ ವಸ್ತ್ರಗಳಾಗಿರ್ಬೋದು, ಆಮೇಲೆ ಯಾರಿಗಾದರೂ ಫೀಸಿನ ಒಂದು ಅವಶ್ಯಕತೆ ಇದ್ದರೆ ಸಹಿತ ಆ ಫೀಸನ್ನು ಕಟ್ಟಿ ಸಹಿತ ಮಕ್ಕಳನ್ನು ಹಲವಾರು ರೀತಿಯಲ್ಲಿ ಓದಿಸಿರ್ತಕ್ಕಂಥ ಒಂದು ಗುರುಮಾತೆ ಯಾರಾದರೂ ಅದು ಜಮನಮ್ಮ ಜೋಗತಿಯವರು ಅಂತೇಳಿ ಇವತ್ತಿನ ದಿವಸ ಮತ್ತೊಮ್ಮೆ ತಿಳಿಸಿ, ಅದರ ಜೊತೆಗೆ ಇವತ್ತಿನ ದಿವಸ ಅವರು ವೃದ್ಧಾಶ್ರಮಕ್ಕಾಗಿರ್ಬೋದು ಮತ್ತು ಅನಾಥಾಶ್ರಮಕ್ಕಾಗಿ ತಮ್ಮದೇ ಆದ ಒಂದು ಕೊಡುಗೆಗಳನ್ನು ಸಹಿತ ಎಲ್ಲ ರೀತಿಯಿಂದ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತಿನ ದಿವಸ ನೀವೆಲ್ಲ ನೋಡಿರ್ತೀವಿ, ಎಲ್ಲೇ ಒಂದಲ್ಲಿ ಹೋಗಿ ನಿಂತ್ಕೊಂಡು ಭಿಕ್ಷೆ ಬಿಡ್ತಾರಪ್ಪ ಅಂದ್ರೆ ನಾವ್ಯಾಕೆ ಕೊಡಬೇಕು ಅಂತೇಳಿ ಭಾಳಷ್ಟು ಜನ ಅಸಡ್ಯವಾಗಿ ಮಾತಾಡ್ತಾರೆ. ಇಂಥ ಜೋಗತಿಯವರಿಗೆ ನಾವು ಭಿಕ್ಷೆಯನ್ನು ಕೊಡೋದ್ರ ಮುಖಾಂತರವಾಗಿ ನಾವು ಕೊಡೋದು ಕೇವಲ 10 ರೂಪಾಯಿ 1 ರೂಪಾಯಿ ಅವ್ರಿಗೆ ಏನು ಅದು ಕೊಡ್ರಿ ಇದು ಕೊಡ್ರಿ ಅಂತೇನು ಬೇಡೋದಿಲ್ಲ. ಅದರಲ್ಲಿ ಬಂದಿರತಕ್ಕಂಥ ಎಲ್ಲ ಒಂದು ಭಿಕ್ಷೆಯಿಂದ ಇವತ್ತಿನ ದಿವಸ ನಿಮಗೆಲ್ಲರೂ ಅರ್ಪಣೆ ಮಾಡ್ಯಾರಪ್ಪ ಅಂತಂದರೆ ಇದು ನಿಜವಾಗ್ಲೂ ಸಹಿತ ಹೆಮ್ಮೆಯ ವಿಷಯ. ಇಂಥ ಒಂದು ಸಾಮೂಹಿಕ ಲಗ್ನ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಮಾಡ್ಕೊಂಡು ಬರೋಕೈತಲ್ಲ, ಇನ್ನೂ ಹೆಚ್ಚಿಗೆ ಆಗಲಿ ಅಂತೇಳಿ ನಡೆಯುತ್ತಾ, ಆಮೇಲೆ ಈ ಒಂದು ಕಾರ್ಯದಲ್ಲಿ ಸಹಿತ ನಮ್ಮ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಅರ್ಚಕರಾಗಿರ್ತಕ್ಕಂಥ ವಿಪಕ್ಷ ತಾತ್ನವರು ಸಹಿತ ಎಲ್ಲ ರೀತಿಯಲ್ಲಿ ಸಹಾಯ ಸಹಕಾರಗಳನ್ನು ಸಹಿತ ಅವರು ಸಹಿತ ಸಲಹೆ ಸೂಚನೆಗಳನ್ನು ನೀಡ್ತಾ ಬಂದಿದ್ದಾರೆ. ಅದರ ಜೊತೆಗೆ ದಸರಾದಲ್ಲಿ ಸಹಿತ ಅಮ್ಮನವರು ಕಾಳಿ ವೇಷ ತೊಟ್ಟು ಕಾಳಿ ಮಾತಿನೇ ಆಗ್ತದೆ. ನಿಜವಾಗ್ಲೂ ಸಹಿತ ಹೆಮ್ಮೆಯ ವಿಷಯ ಅಂತೇಳಿ ಇವತ್ತಿನ ದಿವಸ ತಿಳಿಸಿ, ಇಂಥ ಒಂದು ನಮ್ಮ ಒಂದು ಜಮನಮ್ಮ ಜೋಗತಿಯವರಿಗೆ ಸದಾ ನಮ್ಮ ಸಿಂಧನೂರು ತಾಲೂಕು ಅವರಿಗೆ ಬೆನ್ನೆಲುಬಾಗಿ ನಿಲ್ಲೋಣ ಅಂತೇಳಿ ಇವತ್ತಿನ ದಿವಸ ಸಾರ್ವಜನಿಕ ಕರೆ ನೀಡುತ್ತಾ ನಿಮಗೆ ಶುಭವಾಗಲಿ.